ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಕುತ್ತಿಗೆ ಸ್ವಾಮಿಗಳಿಗೂ ವಂದಿಸಿ ನಾವು ಭಗವದ್ಗೀತೆಯ 2ನೇ ಅಧ್ಯಾಯದ 68ನೇ ಶ್ಲೋಕವನ್ನು ಇವತ್ತು ನೋಡ್ಬೇಕು. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಸಂಬೋಧನೆ ಮಾಡ್ತಾನ. ಮಹಾಬಾಹೋ ಅಂದ್ರೆ ತುಂಬಾ ತೋಳು ಬಲ್ಲ ಉಳ್ಳವನೇ ಅಂತಂದ್ರೆ ಪರಾಕ್ರಮಿ, ನೀನು ಎಷ್ಟೋ ಶತ್ರುಗಳನ್ನು ಜಯಿಸಿದ್ದಿ ಅಂತ ಜಯಶೀಲನಾಗಿರೋ ನಿನಗೆ ಇಂದ್ರಿಯದ ಜಯವೂ ಸಾಧ್ಯವೇ? ಯಾವುದೇ ಒಂದು ಲೌಕಿಕವಾದ ಒಂದು ಫೀಲ್ಡ್ ಅಲ್ಲಿ ನಾವು ಮುಂದೆ ವರಿಬೇಕು ಅಂತಂದ್ರೂ ಕೂಡ ಎಷ್ಟೋ ನಮ್ಮ ಆಸೆ ಆಕಾಂಕ್ಷೆಗಳು ಅಂತನ್ನೋದನ್ನ ಒಂದು ನಿಗ್ರಹದಲ್ಲಿ ಇಟ್ಕೊಂಡು ಆ ವಿದ್ಯೆಯನ್ನು ಕಲಿಯೋದ್ರಲ್ಲಿ ಆಸಕ್ತರಾಗಿದ್ರೆ ಮಾತ್ರ ಆ ವಿದ್ಯೆಯನ್ನು ನಾವು ಪಡ್ಕೊಳಕ್ ಸಾಧ್ಯ. ಒಂದು ಸಂಗೀತಗಾರನಾದ್ರೆ ಆ ಸಂಗೀತದ ಅಭ್ಯಾಸವನ್ನು ಮಾಡಿ 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 ಅವ್ರಿಗೆ ಅದರ ಒಂದು ನಿಪುಣತೆ ಅವರಿಗೆ ಸಾಧ್ಯ ಆಗತ್ತೆ. ಲೌಕಿಕದ್ರಲ್ಲೇ ಅವರು ಇಲ್ಲ ಊಟ ತಿಂಡಿ ಅದೇ ನನಗೆ ಸಮಯ ಬೇಕು, ಆ ಸಮಯದಲ್ಲಿ ನಾ ಮಲ್ಕೊಂಡಿರ್ಬೇಕು ಅಂತ ಹೇಳೋದಿಲ್ಲ. 4 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಮಾಡ್ತಾರೆ. 4 ಗಂಟೆ ಅಭ್ಯಾಸ ಮಾಡಿದ್ಮೇಲೆ ಮತ್ತಷ್ಟು ಇನ್ನೇನ್ ಮಾಡ್ಬೇಕು, ಇದು ತಿನ್ಬಾರ್ದು ಅದು ತಿನ್ಬಾರ್ದು ಅಂತಿರತ್ತೆ. ತಣ್ಣಗಿರೋದೆಲ್ಲ ಕುಡಿಬಾರ್ದು, ತಣ್ಣಗಿರೋಂಥದ್ದು ಯಾವುದು ಪದಾರ್ಥ ಸೇವನೆ ಮಾಡಬಾರ್ದು, ಹಾಡಿಗೆ ಆಗಿ ಎಲ್ಲವನ್ನೂ ತೊರೆಯುತ್ತಾರೆ. ಅದೆಲ್ಲ ಬೇರೆ ಎಲ್ಲರಿಗೂ ಅದೇನು ಇಷ್ಟವಾದ್ರು ಇವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಈ ಸಂಗೀತ ಅಂತ ಅನ್ನೋದ್ರ ಮೇಲೆ ಹೆಚ್ಚು ಪ್ರೀತಿ ಇರತ್ತೆ. ಈ ತರವೇ ಜ್ಞಾನಿಗೆ ಅಂತಾನೆ. ಜ್ಞಾನ ಅಂತ ಅನ್ನೋದ ಗಳಿಸೋದು ಹೇಗೆ ಅದು ಸಾಮಾನ್ಯ ಇರಕ್ ಸಾಧ್ಯ? ಲೋಕದಲ್ಲಿ ಇರುವಂತ ವಿದ್ಯೆಗೆ ಅದು ಸಾಮಾನ್ಯ ಅಲ್ಲ. ಯಾವುದೋ ಒಂದು ತುಂಬಾ ಛಲದಿಂದವೇ ನಾವು ಸಾಧನೆ ಮಾಡಿದ್ರೆ ಮಾತ್ರ ಆ ವಿದ್ಯೆಯಲ್ಲಿ ನಮಗೆ ಒಂದು ಹಿಡಿತ ಬರುತ್ತೆ. ಪರಮಾತ್ಮನ ಜ್ಞಾನ ಅಂತ ಅನ್ನೋದು ಇನ್ನೆಷ್ಟು ಮಟ್ಟಿಗೆ ಈ ವಿದ್ಯೆ ನಮಗೆ ಕಾಣಿಸ್ತಾ ಇರತ್ತೆ. ಅಂದ್ರೆ ಕಾಣಿಸುತ್ತೆ ಅಂದ್ರೆ ನಮ್ಮ ಈ ಇಂದ್ರಿಯದಿಂದ ಅದನ್ನ ನಾವು ಅದರ ಒಂದು ಎಷ್ಟು ಲೆವೆಲ್ ಬಂದಿದ್ದಾರೆ ಒಬ್ರು ಅಂತ ನಮಗೆ ಗೊತ್ತಾಗತ್ತೆ. ಹಾಡಿದಾಗ ಅವ್ರ ಸ್ವರ ಹೇಗಿದೆ, ಅವ್ರ ಶ್ರುತಿ ಹೇಗಿದೆ, ಅವ್ರ ಒಂದೊಂದು ರಾಗವನ್ನು ಅವ್ರು ಹೇಗೆ ಆಲಾಪನೆ ಮಾಡ್ತಾರೆ ಅಂತ ತಿಳ್ಕೊಳಕ್ಕೂ ಸಾಧ್ಯ ಕೇಳಿ. ಆದ್ರೆ ಈ ಜ್ಞಾನ ಏನಿದೆ, ನಾವು ಭಗವಂತನ ಬಗ್ಗೆ ತಿಳಿಯೋ ಜ್ಞಾನವನ್ನು ಯಾರಿಂದವೂ ಅಳಿಯಕ್ ಸಾಧ್ಯ ಇಲ್ಲ. ಇವರಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಯಾರು ಹೇಳಕ್ ಸಾಧ್ಯ? ಪರಮಾತ್ಮನ ಜ್ಞಾನ ಅಂತ ಅನ್ನೋದನ್ನ ಪರಮಾತ್ಮನ ಬಿಟ್ಟು ನಮ್ಮ ಜ್ಞಾನವನ್ನು ಯಾರು ಅಳಿಯಕ್ ಸಾಧ್ಯ ಇಲ್ಲ. ಹೆಚ್ಚಾಗಿ ಗುರುಗಳಿಗೆ ಸ್ವಲ್ಪ ಗೊತ್ತಿರಬಹುದು, ಆದ್ರೆ ಸಾಮಾನ್ಯವಾಗಿ ಅದರಿಂದಾಗಿ ಏನು ಇದ್ರಲ್ಲಿ ನಾವು ತಿಳಿಬೇಕಾದದ್ದು ಅಂತಂದ್ರೆ, ಜ್ಞಾನಕ್ಕಾಗಿ ನಾವು ಎಲ್ಲ ಕಾಮನೆಗಳನ್ನು ತೊರಿಬೇಕು ಅಂತ ಅನ್ನೋದು ಇಲ್ಲಿ ಏನು ಕೃಷ್ಣ ಹೇಳ್ತಾನ. ಕಾಮನೆಗಳು ಅಂತ ಅನ್ನೋದೇ ಇಂದ್ರಿಯದ ಸೆಳೆತಗಳು. ಆ ಇಂದ್ರಿಯದ ಸೆಳೆತವನ್ನು ಕಂಪ್ಲೀಟ್ ಆಗಿ ಯಾರು ಗೆದ್ದಿದ್ದಾರೆಯೋ ಅವ್ರಿಗೆ ಮಾತ್ರ ಆ ಜ್ಞಾನ ಲಭ್ಯವಾಗತ್ತೆ ಅಂತ ಅನ್ನೋದನ್ನ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿದ. ಅದರಿಂದಾಗಿ ಅಂತ ಶುರು ಮಾಡ್ತಾನೆ. ಅದರಿಂದಾಗಿ ಹೇ ಮಹಾಬಾಹೋ, ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಅದರ ಅರ್ಥಗಳ ಒಂದು ಸೆಳೆತಕ್ಕೆ ಅದು ಒಳಗಾಗದೆ ಇರೋ ಹಂಗ ಮಾಡಿರೋಂತ ಒಂದು ಜ್ಞಾನಿಯ ಪ್ರಜ್ಞೆಯೇ ಪ್ರತಿಷ್ಠಿತವಾಗಿರತ್ತೆ. ಹಿಂದೆಯೇ ಅರ್ಜುನ ಮಾಡಿದ ಪ್ರಶ್ನೆ ಏನು, ಯಾರು ಅಪರೋಕ್ಷ ಜ್ಞಾನಿ, ಯಾರ ಪ್ರಜ್ಞೆ ಪ್ರತಿಷ್ಠಿತವಾಗಿರತ್ತೆ ಅಂತ ಅನ್ನೋ ವಿಚಾರವನ್ನು ನಂಗೆ ತಿಳಿಸು ಅಂತಂದಿದ್ದ. ಅವನು ಹೇಗ್ ಮಾತಾಡ್ತಾನ, ಅವನು ಹೇಗೆ ತನ್ನ ವ್ಯವಹಾರವನ್ನು ಈ ಲೋಕದಲ್ಲಿ ಮಾಡ್ತಾನ ಅಂತ ಅನ್ನೋದ್ನ. ಅದಕ್ಕೆ ಇಲ್ಲಿ ತಸ್ಮಾತ್ ಹೀಗಾಗಿ ಅಂತ ಅನ್ನುವಂತ ಒಂದು ಉಪಸಂಹಾರವನ್ನು ಕೂಡ ಇಲ್ಲಿ ಮಾಡ್ತಾನೆ. ಹಿಂದೆ ಹೇಳಿದ ವಿಚಾರಗಳು ಇಂದ್ರಿಯ ನಿಗ್ರಹ ಇಲ್ದೇನೆ ಜ್ಞಾನ ಅಂತ ಅನ್ನೋದು ಎಷ್ಟೇ ನೀವು ಗಳಿಸಕ್ ಪ್ರಯತ್ನ ಮಾಡಿದ್ರು ಅದ್ ನಿಮ್ಗೆ ಉಳಿಯೋದೇ ಇಲ್ಲ ಅಂತಂದ. ದೃಷ್ಟಾಂತವನ್ನು ಕೊಟ್ಟು ಒಂದು ನಾವೇ ಹೇಗೆ ಚೆಲ್ಲಾಬಿಲ್ಲೆಯಾಗಿ ಆ ಗಾಳಿಗೆ ಅದು ಚೂರ್ ಆಗ್ಬಿಡತ್ತೋ ಹಾಗೆ ಈ ಜೀವ ಏನಾದ್ರೂ ಜ್ಞಾನ ಗಳಿಸಿದ್ರು ಕೂಡ ಇಂದ್ರಿಯದ ಒಂದು ಸೆಳೆತ ನಮ್ಮನ್ನು ಎಲ್ಲಾ ಕಡೆಯಲ್ಲಿ ಅದು ಒಯ್ಯತ್ತೆ. ಅದರಿಂದಾಗಿ ಜ್ಞಾನ ನಮಗೆ ಸ್ಥಿರವಾಗಿ ಇರಾಕ ಸಾಧ್ಯತೆ ಇಲ್ಲ ಅಂತ ಅನ್ನುವಂತ ಒಂದು ಎಚ್ಚರವನ್ನು ಕೊಟ್ಟ. ಆ ಎಚ್ಚರ ಅಂತ ಅನ್ನುವಂಥದ್ನ ಮಾಡಕ್ ಸಾಧ್ಯ ಇದೆ ಅಂತ ಅನ್ನೋದೇ
ಆ ಮಾಡಿರೋ ಅವರು ಮಹಾಬಾಹುಗಳು ಅಂತ. ಮಹಾಬಾಹು ಅಂತ ಅಂದಾಗ ದೈಹಿಕವಾಗಿ ಅವನು ಪರಾಕ್ರಮದಿಂದ ಎಷ್ಟೋ ಯೋಧರು ಅಂದ್ರೆ ಶತ್ರು ಯೋಧರನ್ನು ಕೊಂದವ. ಅದೇ ತರನೇ ನಮ್ಮ ಇಂದ್ರಿಯದ ಇಂದ್ರಿಯಗಳೇ ನಮ್ಗೆ ಶತ್ರುಗಳಾಗ್ದೇನೆ ಆ ಶತ್ರುಗಳನ್ನು ನಿಗ್ರಹ ಮಾಡಿ ಇಟ್ಕೊಳ್ಳೋದಿಕ್ಕೆ ಏನು ಶಕ್ತಿ ಬೇಕೋ ಅಂತ ಶಕ್ತಿ ಉಳ್ಳವನಾಗಿಯೇ ನೀನಿದ್ದಿ ಅಂತ ಅರ್ಜುನನ ಹೇಳಿ, ಅರ್ಜುನನ ಮೂಲವಾಗಿ ಎಲ್ಲಾ ಜನಾಂಗಕ್ಕೂ ಈ ಉಪದೇಶವನ್ನು ಕೊಡ್ತಾನೆ. ಮಾಡ್ಬೇಕಾದದನ್ನು ಮಾಡಲೇಬೇಕು ಅಂತ ಅನ್ನೋದು. ಮಹಾಬಾಹುವಾಗು, ಧೈರ್ಯದಿಂದ ಮುನ್ನುಗ್ಗು, ಶತ್ರುಗಳನ್ನು ಗೆಲ್ಲು ಅಂತ. ಇಲ್ಲಿ ಇರೋದು ಶತ್ರುಗಳೇನು ಅಂದ್ರೆ ಕಾಮನೆಗಳು. ಇಂದ್ರಿಯದಲ್ಲಿ ಇರೋ ಕಾಮನೆಗಳೇ ಶತ್ರುಗಳು, ಅದನ್ನು ನೀ ನಿಗ್ರಹ ಮಾಡು ಅಂತಾನೆ. ಕಾಮವನ್ನು ನಿಗ್ರಹ ಮಾಡೋದು ಅಂತ ಅನ್ನೋದೇ ತುಂಬಾ ಮುಖ್ಯ. ಬೇರೆ ಏನು ಮಾಡಿದ್ರು ಕೂಡ ಅದು ಮಾಡದೆ ಹೋದಾಗ ಎಲ್ಲ ನಾವು ಮಾಡಿರುವಂತ ಎಲ್ಲ ಕೂಡ ವ್ಯರ್ಥ ಆಗತ್ತೆ ಅಲ್ವಾ. ಅದರಿಂದ ತುಂಬಾ ಎಚ್ಚರ ವಹಿಸು ಅಂತ. ಇಂದ್ರಿಯಗಳ ಇಂದ್ರಿಯ ಎಲ್ಲ ಸರ್ವಶಃ ಕೂಡ ಇಂದ್ರಿಯಾರ್ಥೇಭ್ಯ ಅಂತಂದ್ರೆ ಅದರ ವಿಷಯಗಳಿಂದ ಅದನ್ನು ದೂರ ಇಡೋದು, ಆ ವಿಷಯದ ಸೇವನೆಗಾಗಿ ಹಾತೊರಿದೇ ಇರೋದು. ಅದನ್ನು ಇರುವಂತ ಒಂದು ಜ್ಞಾನಿಗೆ ಪ್ರಜ್ಞೆ ಅಂತ ಅನ್ನೋದು ಭಗವಂತನಲ್ಲೇ ನೆಲೆಸಿ ಇರತ್ತೆ ಅಂತ. ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ಒಂದು ಪದ್ಯವನ್ನು ಹೇಳ್ತಾರೆ. ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದೆ ಬ್ರಹ್ಮಾದಿ ಅಖಿಲ ಚೇತನರು ಭೂ ಸಲೀಲ ಪಾವಕ ನೀರ ಆಕಾಶ ಮೊದಲಾದ ಅಖಿಲ ತತ್ವ ಪರೇಶ ಇವ ಅಧಿಷ್ಠಾನವೆಂದು ಅರಿತು ಅರ್ಚಿಸುವ ಅನವರತ ಅಂತ. ಈಗ ಈ ಲೋಕದಲ್ಲಿ ನಾವು ಚರಿಸ್ತಾ ಇರ್ಬೇಕಾದ್ರೆ ಇಂದ್ರಿಯಗಳು ಅಂತ ಅನ್ನೋದು ಒಂದು ಪದಾರ್ಥವನ್ನು ಕಣ್ಣು ನೋಡತ್ತೆ, ಒಂದು ಶಬ್ದವನ್ನು ಕಿವಿ ಕೇಳತ್ತೆ, ನಮ್ಮ ಪಾದ ಎಲ್ಲೋ ಒಂದು ಸ್ಪರ್ಶ ಆಗತ್ತೆ. ಈ ಎಲ್ಲವೂ ಭಗವಂತನ ಅಧಿಷ್ಠಾನ ಅಂತ ಅನ್ನುವಂಥ ಚಿಂತನೆ ನಿನಗಿರಲಿ ಅಂತ ಜಗನ್ನಾಥದಾಸರು ಒಂದು ಜ್ಞಾನಿಯ ಮಾತು. ಅವ್ರು ಹೇಳ್ತಾರೆ, ಎಲ್ಲಿ ದೇಶವನ್ನು ಸುತ್ತೋದು, ನಾನು ಹೇಗಾದ್ರೂ ಮಾಡಿ ಭಗವಂತನ ಕಾಣ್ಬೇಕು ಅಂತ ಅನ್ನೋದ್ರಿಂದ ತೀರ್ಥಯಾತ್ರೆಗಳನ್ನು ಮಾಡೋದು, ದೇಹವನ್ನು ತುಂಬಾ ದೇಹಾಯಾಸಗೊಳಿಸದೆ ದೇಹವನ್ನು ದಂಡಿಸಿ ಇರೋದು. ಆದ್ರೆ ಅದೆಲ್ಲ ಇದ್ದಾಗ ಕೂಡ ಕಾಮ್ಯ ಕರ್ಮಗಳು ಅಂತ ಅನ್ನೋದು ಬಿಟ್ಟು ಹೋಗದೆ ಇದ್ದಾಗ ಕಾಮ್ಯ ಕರ್ಮಗಳ ದುರಾಸೆಗೊಳಗಾಗದಲ್ಲಿ ಅಂತಂದ್ರು. ದೇಹವನ್ನು ನಿಗ್ರಹದಲ್ಲಿ ಇಟ್ಕೊಳ್ಳೋದು ಉತ್ತಮ. ಆ ಕಾರ್ಯ ನಾವು ಮಾಡುವಾಗ ಪರಮಾತ್ಮನೇ ಅದಕ್ಕೆ ಮುಖ್ಯವಾದ ನಾವು ಅವನ ಪ್ರೀತಿಸೋದ್ರಿಂದ ನಮಗಿದು ಬೇಡ ಅಂತ ಅನ್ನುವಂಥ ಚಿಂತನೆ ನಮಗಿರ್ಬೇಕು. ಕಾಮ್ಯ ಕರ್ಮ ಅಂತ ಅನ್ನುವಂಥದ್ದು ಯಾವುದೋ ಒಂದು ಪಡೆಯೋದಕ್ಕಾಗಿ ಕರ್ಮವನ್ನು ಮಾಡೋದು, ಅದೇ ದುರಾಸೆ ಅಂತಾರೆ. ದುರಾಸೆ ಅಂತಂದ್ರೆ ಯಾವ ಆಸೆಯಿಂದ ನಾವು ನಮ್ಮ ಒಂದು ಸಾತ್ವಿಕವಾದ ಒಂದು ಮನಸ್ಸನ್ನು ಕಳ್ಕೊಳ್ಳಕ್ಕೆ ಸಾಧ್ಯತೆ ಇರತ್ತೋ, ಅಂದ್ರೆ ಸಾತ್ವಿಕವಾದ ಮನಸ್ಸು ಉಳ್ಳವರಿಗೆ ಒಂದು ಆಸೆ ಅಂತ ಅನ್ನೋದು ಇಂದ್ರಿಯದಿಂದ ನಾನು ಇದನ್ನು ಸವಿಯಬೇಕು ಅಂತ ಅನ್ನುವಂತ ಆಸೆ ಇತ್ತು ಅಂತಂದ್ರೆ ಮನಸ್ಸು, ಅದು ಮನಸ್ಸನ್ನು ಅಧಪಾತಕ್ಕೆ ಒಯ್ಯುವಂತ ಆಸೆಯಾಗಿದೆ. ಅದರಿಂದ ದುರಾಸೆ ಅಂತಾರೆ. ಅದಕ್ಕೆ ಒಳಗಾಗ್ಬೇಡ ಅಂತ ಜೀವರಿಗೆ ಎಚ್ಚರ ಕೊಡ್ತಾರೆ. ಯಾವ್ದ್ಯಾವ್ದೋ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಅನ್ನುವಂತ ಒಂದು ಭಾವನೆಯಲ್ಲಿ ಮಾಡಿದಾಗ ಅದು ಪ್ರಯೋಜನ ಆಗೋದಿಲ್ಲ. ಜನರು ನನ್ನನ್ನು ಮನ್ನಣೆ ಮಾಡೋರು ಅಂತ ಮಾಡೋದ್ರಿಂದನೂ ಪ್ರಯೋಜನ ಇಲ್ಲ. ಅದಕ್ಕೆ ದುರಾಸೆಗಳು ಅಂತಾರೆ. ಅಂತ ದುರಾಸೆಗಳಿಗೆ ಒಳಗಾಗದೆ ಬ್ರಹ್ಮಾದಿ ಅಖಿಲ ಚೇತನರು, ನಮ್ಮ ದೇಹೇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಿರುವಂತ ದೇವತೆಗಳು ಪರಮಾತ್ಮನ ಅಧಿಷ್ಠಾನ ಅಂತ ಅನ್ನೋದನ್ನ ತಿಳ್ಕೊಂಡು, ಅದೇ ಈ ಭೂಮಿಯಲ್ಲಿರುವಂತ ಭೂಮಿ ಪಂಚಭೂತಗಳು ಪರಮಾತ್ಮನ ಅಧಿಷ್ಠಾನ ಅಂತ ತಿಳ್ಕೊಂಡು, ಆ ಪರೇಶಗಿವ ಅಧಿಷ್ಠಾನ, ಪರೇಶ ಅಂದ್ರೆ ಸರ್ವ ಜೀವರಿಗೆ ಈಶ, ಪರ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ಈಶ, ಪರ ಅಂದ್ರೆ ಬ್ರಹ್ಮಾದಿ ದೇವತೆಗಳು ನಮ್ಗಿಂತ ಉತ್ತಮರು, ಅವ್ರಿಗೆಲ್ಲರಿಗೂ ಕೂಡ ಈಶ. ಪರೇಶನಾಗಿರುವಂತ ಸ್ವಾಮಿ ಅಂದ್ರೆ ಸರ್ವೋತ್ತಮನಾಗಿರುವಂತ ಆ ಪರಮಾತ್ಮನಿಗೆ ಇವೆಲ್ಲ ಅಧಿಷ್ಠಾನವೆಂದರಿತು ಅವನನ್ನೇ ಅರ್ಚಿಸು ಅಂತ. ಎಲ್ಲಿ ನಡೆದ್ರೂ ಕೂಡ ಇದು ಪರಮಾತ್ಮನ ಒಂದು ಸೇವೆ ಅಂತ ಮಾಡು ಅಂತ. ಆ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನೇ ಎಲ್ಲವನ್ನೂ ಮಾಡಿಸ್ತಾನ ಅಂತ ಅನ್ನುವಂಥ ಎಚ್ಚರದಿಂದ ಇದ್ದಾಗ ದುರಾಸೆಗಳು ಜೀವನನ್ನು ಕಾಡೋದಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಇದರಲ್ಲಿ ಎರಡು ವಿಷಯನ್ನು ದಾಸರು ತಿಳಿಸ್ತಾರೆ. ಯಾರು ಆತರ ಪರಮಾತ್ಮನ ಅಧಿಷ್ಠಾನ ಅಂತ ತಿಳ್ಕೊಂಡು ಈ ಲೋಕದಲ್ಲಿ ಅವರು ನಡೆದಾಡ್ತಾರೆ, ಓಡಾಡ್ತಾರೆ, ಸೇವನ ಮಾಡ್ತಾರೆ ಅಂತಂದ್ರು ಕೂಡ ಎಲ್ಲಾತ್ರಲ್ಲೂ ಅವ್ರಿಗೆ ಪರಮಾತ್ಮನ ನೆನಪೇ ಬರ್ತಾ ಇದ್ರೆ ಅವಾಗ ಅವ್ರಿಗೆ ದುರಾಸೆ ಅಂತ ಅನ್ನೋದು ಬರೋದಿಲ್ಲ. ಅವ್ರ ಮನಸ್ಸಲ್ಲಿ ಯಾವ ಆಸೆಯನ್ನು ಕೂಡ ಅವ್ರನ್ನ ಅಧಪಾತಕ್ಕೆ ತಳ್ಳುವಂತ ಆಸೆಗಳೇ ಬರೋದಿಲ್ಲ. ಪರಮಾತ್ಮ ಅಂದ್ರೆ ಅವನು ಎತ್ತರವಾದ ಒಂದು ಚೇತನ, ಅಂತ ಚೇತನದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಅದು ಈ ಒಂದು ನಮ್ಗೆ ಗೆಲ್ಲೋದಕ್ಕೆ ಬೇಕಾದ ಆ ಮಹಾಬಾಹು ಅಂತ ಅನ್ನೋ ಶಬ್ದದಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನು, ನಮ್ಮಲ್ಲಿ ಹೆಚ್ಚು ಬಲ ಇರ್ಬೇಕು, ಮನೋಬಲ ಇರ್ಬೇಕು. ಆ ಮನೋಬಲದಿಂದ
ಈ ಶತ್ರುಗಳನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ. ಏನ್ ಮನೋಬಲ ಅಂತಂದ್ರೆ ದುರಾಸೆಗೆ ನಾವು ಒಳಗಾಗ್ಬಾರ್ದು. ದುರಾಸೆಗೆ ಒಳಗಾಗದೆ ಇರೋದಕ್ಕೆ ಪರಮಾತ್ಮನ ಚಿಂತನೆ ಹೆಚ್ಚಾಗಿ ಮಾಡ್ಬೇಕು. ಯಾವ್ಯಾವ ಇಂದ್ರಿಯಗಳು ಏನೇನ್ ಪದಾರ್ಥವನ್ನು ಸಂಪರ್ಕಿಸಿದ್ರು ಕೂಡ ಅಲ್ಲಿ ಪರಮಾತ್ಮ ಇದ್ದಾನ ಅಂತ ಅನ್ನುವಂತ ಚಿಂತನೆಯನ್ನು ಮಾಡ್ಬೇಕು ಅಂತ. ಹೀಗಾಗಿ ಪರಮಾತ್ಮನ ಪರಮಾತ್ಮನಲ್ಲೇ ಮನಸ್ಸು ನೆಲೆನಾಟಬೇಕಾದ್ರೆ ಜೀವ ಏನ್ ಮಾಡ್ಬೇಕು ಅಂತ ಅನ್ನೋದ್ರೆ ಇಂದ್ರಿಯವನ್ನು ತನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅದೇ ತುಂಬಾ ದೊಡ್ಡದಾದ ಒಂದು ಸಾಧನೆ ಅಂತ ಅಂತಾನೆ. ಅದು ಇದ್ದಾಗ ಮಾತ್ರ ಪರಮಾತ್ಮನ ಒಂದು ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ. ಮನಸ್ಸು ಹಾಗೆ ಇದೆ. ಮನಸ್ಸನ್ನು ನೀವು ಗೆಲ್ಲದೇ ಇದ್ದಾಗ, ಜೀವ ಗೆಲ್ಲದೇ ಇದ್ದಾಗ ಮನಸ್ಸು ಇಂದ್ರಿಯದ ಜೊತೆಗೆ ಸೆಳ್ಕೊಂಡೇ ಹೋಗ್ಬಿಡತ್ತೆ. ಅದರಿಂದ ಜ್ಞಾನ ಇರೋದಿಲ್ಲ. ಪರಮಾತ್ಮ ಅಂದ್ರೆ ಈ ಸೆನ್ಸಸ್ ಎಲ್ಲಿ ಕಾಣಿಸ್ತಾ ಇದೆಯೋ ಅದಕ್ಕಿಂತ ಆಚೆ ಅಂದ್ರೆ ಅವನು ಒಳಮುಖವಾಗಿ ನಾವು ನೋಡೋದಕ್ಕೆ ಕಲಿಯಬೇಕು. ಅದನ್ನು ಮುಂದಿನ ಪದ್ಯದಲ್ಲಿ ಪರಮಾತ್ಮ ಹೇಳ್ತಾನ. ಅದನ್ನು ನಾವು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ್.